ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡೋಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಇವಾಗ ಮನೆಯಲ್ಲೇ ಕುತ್ಕೊಂಡು ನೀವು ಸ್ನಾನ ಮಾಡುವಂಥ ಅವಕಾಶ ಸಿಗ್ತಾ ಇದೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಮನೆಯಲ್ಲೇ ಕುತ್ಕೊಂಡು ಯಾರಿಗೆಲ್ಲ ಪ್ರಯಾಗ್ರಾಜ್ಗೆ ಮಹಾಕುಂಭಮೇಳದಲ್ಲಿ ಹೋಗಿ ಪಾಲ್ಗೊಳ್ಳೋಕ್ಕಾಗಿಲ್ವೋ ಅಥವಾ ಸ್ನಾನ ಮಾಡೋಕ್ಕಾಗಿಲ್ವೋ ಅಥವಾ ನಿಮ್ಮ ಕರ್ಮ ನಿಮ್ಮ ಪಾಪವನ್ನು ಸ್ನಾನ ಮಾಡಿಬಿಟ್ಟು ಕಳ್ಕೊಳ್ಳೋ ಅವಕಾಶ ಸಿಕ್ಕಿಲ್ವೋ, ಸೊ ಅಂಥವ್ರಿಗೆ ಈಗ ಮಹಾಕುಂಭಮೇಳದಲ್ಲಿ ನೇರವಾಗಿ ಭಾಗವಹಿಸದೇ ಮನೆಯಲ್ಲೇ ಕುತ್ಕೊಂಡು ನೀವು ಸ್ನಾನವನ್ನು ಮಾಡ್ಬೋದು. ಹೌದು, ಇದು ನೀವು ನಂಬಲೇಬೇಕು. ಪ್ರಯಾಗ್ರಾಜ್ದಲ್ಲಿ ನಡೀತಿರೋ ಮಹಾಕುಂಭಮೇಳದಲ್ಲಿ ಒಬ್ಬ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಭಾರಿ ಟ್ರೆಂಡ್ ಹಾಗೂ ಸಿಕ್ಕಾಪಟ್ಟೆ ಫನ್ನಿ ಟ್ರೋಲ್ಗೆ ಅವನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಆಫರನ್ನು ಬಳಸ್ಕೊಂಡ್ಬಿಟ್ಟು ಈ ಒಂದು ಮಹಾಕುಂಭಮೇಳದ ದುರುಪಯೋಗನ ಪಡಿಸ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಮೂಢನಂಬಿಕೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಬಿಸ್ನೆಸ್ ಈ ಒಂದು ಆಚರಣೆಯನ್ನು ಬಿಸ್ನೆಸ್ ಕೂಡ ಮಾಡ್ಕೊಂಡಿರೋ ಒಬ್ಬ ವ್ಯಕ್ತಿ. ಸೊ ಇವಾಗ ಬೆಳಕಿಗೆ ಬಂದಿರೋದು ಇಂಥ ಒಂದೊಂದು ಪ್ರತಿಭೆಗಳು, ಇನ್ನೂ ಎಷ್ಟೊಂದು ಪ್ರತಿಭೆಗಳಿದ್ದಾರೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ವ್ಯಕ್ತಿ ಒಂದು ವಿಡಿಯೋ ಮಾಡಿದ್ದಾನೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋ ಮುಖಾಂತರ ನೀವು ಮನೆಯಲ್ಲಿ ಕುತ್ಕೊಂಡು ಪ್ರಯಾಗ್ರಾಜ್ನಲ್ಲಿ ಸ್ನಾನ ಮಾಡ್ಬೋದು. ನಾನು ನಿಮಗೆ ಅಂತ ಅವಕಾಶ ಮಾಡಿಕೊಡ್ತೀನಿ. ಏನಿಲ್ಲ, ಸಿಂಪಲ್ ವಾಟ್ಸಪ್ಪಲ್ಲಿ ನಿಮ್ಮ ಫೋಟೋ ಕಳಿಸಿದ್ರೆ ಅದನ್ನು ನಾನು ಪ್ರಿಂಟ್ ತೆಗಿತೀನಿ. ಸೊ ಪ್ರಿಂಟ್ ತೆಗೆದುಬಿಟ್ಟು ನಾನು ಹೊಳೆಯಲ್ಲಿ ಅದನ್ನು ಸ್ನಾನ ಮಾಡ್ತೀನಿ. ಸೊ ಡಿಜಿಟಲಿ ಸ್ನಾನ ಮಾಡಿಸೋ ಆಪರ್ಚುನಿಟಿ ಇದೆ, ಆಫರ್ ಇದೆ. ಏನಿಲ್ಲ, ಸಿಕ್ಕಾಪಟ್ಟೆ 1,100 ರೂಪಾಯಿ ಅಷ್ಟೇ ನೀವು ಪೇ ಮಾಡಿ ಸೊ ಡಿಜಿಟಲ್ ಸ್ನಾನ ಮಾಡೋ ಮುಖಾಂತರ ನೀವು ಪ್ರಯಾಗ್ರಾಜ್ದಲ್ಲಿ ಕೂಡ ಸ್ನಾನ ಮಾಡ್ಕೋಬಹುದು ಅಂತ ಆಫರ್ ಮಾಡಿರೋದು. ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕೆಲವೊಂದಿಷ್ಟು ಕೌಂಟರ್ ಫನ್ನಿ ಕಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮಹಾಕುಂಭಮೇಳದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳು ಇದನ್ನ ಆಚರಣೆಗೆ ಹಾಗೂ ಬಿಸ್ನೆಸ್ ರೂಪವಾಗಿ ಮಾಡ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಕುಂಭಮೇಳದಲ್ಲಿ ಸ್ನಾನ ಮಾಡ್ತಕ್ಕಂಥ ಮಹಿಳೆಯರು ವಿಡಿಯೋನ ಮಾಡಿಬಿಟ್ಟು ಜೊತೆಗೆ ಅದನ್ನ ಸೇಲ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಕೆಟ್ಟ ದುಷ್ಟರ ವಿಡಿಯೋ ಮಾಡೋ ಮುಖಾಂತರ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಸೊ ಇದೀಗ ಮತ್ತೆ ನೀವು ಡಿಜಿಟಲಿ ಮನೇಲಿ ಕುತ್ಕೊಂಡು ನೀವು ಸ್ನಾನ ಮಾಡ್ಬೋದು ಅಂತ ಫೋಟೋನ ಕಳಿಸ್ಬಿಟ್ಟು ಸಿಂಪಲ್ 1,100 ಅಷ್ಟೇ. 1,100 ನೀವು ವಾಟ್ಸಪ್ ಫೋಟೋವನ್ನು ಸ್ನಾನ ಮಾಡಿಸೋಣ ಬಿಡಿಸೋಣ ಗೊತ್ತಿಲ್ಲ. ಆದರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಹೋಗೋಕ್ಕೆ ಅವಕಾಶ ಸಿಗದೆ ಇರ್ತಕ್ಕಂಥ ವ್ಯಕ್ತಿಗಳು ಇದನ್ನು ನಂಬಿರ್ಬೋದು. ಕೆಲವೊಂದಿಷ್ಟು ತುಂಬ ಮೂಢನಂಬಿಕೆಯನ್ನು ನಂಬೋ ವ್ಯಕ್ತಿಗಳು ಇದನ್ನು ನಂಬಿಟ್ಟು 1,000 ರೂಪಾಯಿ ಕಳಿಸ್ಬಿಟ್ಟು ಅದನ್ನು ಕೂಡ ಮಾಡೋ ಜನ ಇರ್ತಾರೆ. ಸೊ ಕುಂಭಮೇಳದಲ್ಲಿ ಹೋಗೋಕ್ಕಾಗಿಲ್ಲಪ್ಪ, ಅಟ್ಲೀಸ್ಟ್ ನಮ್ಮ ಫೋಟೋ ಆದ್ರೂ ನದಿಯಲ್ಲಿ ಹೋಗುತ್ತೆ ಅಂತ ನಂಬಿ ಕೆಲವೊಬ್ರು ಕಳ್ಸೋರು. ದಯವಿಟ್ಟು ಯಾರು ಯಾಮಾರಬೇಡಿ, ಇದೊಂದು ಬಿಸ್ನೆಸ್ ಫ್ರಾಡ್ ಇರ್ತಾರೆ ಅಂತವರೆಲ್ಲ. ಸೊ ಹಾಗಾಗಿ ಇದೀಗ ಡಿಜಿಟಲ್ ಸ್ನಾನ ಮಾಡೋಕೆ ಮುಖಾಂತರ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಈ ತನ್ನ ವಿಡಿಯೋ ವೈರಲ್ ಆಗ್ತಿದೆ. हाय, तो मेरा नाम है दीपक गोयल और मैं डिजिटल फोटो स्नान कराता हूँ यहाँ संगम महाकुंभ में। गार्विता ने बहुत मैं थैंकफुल हूँ कि हेल्प किया है। सो बेसिकली आपको क्या करना है, व्हाट्सएप से अपनी फोटो मुझे भेजनी है। मैं उसका एक्चुअली फिजिकल प्रिंट आउट लूंगा इस तरह से और यहाँ पे स्नान कराऊंगा। रोज आता हूँ, रोज कराता हूँ। ये देखिए, तो इस तरह से आप डिजिटल कुंभ स्नान संगम पे कर सकते हैं। और मेरा स्टार्टअप है प्रयाग एंटरप्राइजेस के नाम से, उसके तहत आप मुझे पैसे भेज सकते हैं। इसका शुल्क है मात्र 1100 रुपये और आपको मैं 24 घंटे के अंदर जब आप पैसा दे देंगे, फोटो भेजेंगे, तो 24 घंटे के अंदर मैं आपको स्नान करा दूंगा। मैं इलाहाबाद में ही रहता हूँ और गार्विता की थोड़ी बहुत मैंने हेल्प करने की कोशिश की है, अपने घर से कुछ सामान लाया हूँ।